This is the real momentum. ಹಾಗೆ ಸರಸ್ವತಿ ವಿದ್ಯಾಲಯ ಸಿದ್ದಾಪುರ ಇದರ ವೇದಿಕೆಗೆ ಬಂದು ನಮ್ಮ ಈ ಗೌರವವನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಕಿವಿಗಾಲಿಗಳಿಗೆ ಉಣಿಸಿ ನಮ್ಮನ್ನು ಮಾತಿನ ಮೂಲಕ ಹಾಗೆ So now I would like to invite ನಮಗೆ ಗೌರವವನ್ನು ಸ್ವೀಕರಿಸುವ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಅವರು ಕೂಡ ನಮಗೆ ಸಾಕಷ್ಟು ಸಹಕಾರವನ್ನು ನೀಡಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಗುರುತಿಸಿಕೊಳ್ತಾ ಇದ್ದೇವೆ. ಅವರಿಗೂ ಕೂಡ ಅವರನ್ನು ದೇವಕರ್ ಶೆಟ್ಟಿ ಅವರು ಕೂಡ ವೇದಿಕೆಗೆ ಆಗಮಿಸಿ ನಮಗೆ ಗೌರವವನ್ನು ಸ್ವೀಕರಿಸಿಕೊಳ್ಳುವ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ನಮಗೆ ಗೌರವವನ್ನು ಸ್ವೀಕರಿಸಿಕೊಳ್ಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ನಮ್ಮ ಜಿಲ್ಲೆ ಮಾತ್ರ ಅಲ್ಲ, ಬೇರೆ ಜಿಲ್ಲೆಗಳಿಗೂ ಕೂಡ ಕರೆದುಕೊಂಡು ಹೋಗಿ ನಮ್ಮ ಜೊತೆ ನಮಗೆ ಕಾಲೇಜಿನ ಪ್ರಚಾರಕ್ಕಾಗಿ ಅನೌನ್ಸ್ ಮಾಡಿದವರು ಭಾಸ್ಕರ್ ಶೆಟ್ಟಿ ಅವರು ದಯವಿಟ್ಟು ವೇದಿಕೆಯಲ್ಲಿ ಬಂದು ನಮಗೆ ಗೌರವವನ್ನು ಸ್ವೀಕರಿಸಿಕೊಳ್ಳುವ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಹಾಗೂ ಸ್ಕೂಲ್ನ ನರಸಿಂಹ ಸರ್ ಇದ್ದಾರೆ. ಅವರು ದಯವಿಟ್ಟು ವೇದಿಕೆಗೆ ಬಂದು ನಮಗೆ ಗೌರವವನ್ನು. ಮಕ್ಕಳೆಲ್ಲಿ ಹೋಗ್ತಿದ್ದಾರೆ ಅಂತ ಕೇಳಿದರೆ ನಿಮ್ಮ ಶಾಲೆಗೆ ಅಂತ ಹೇಳೋದು. ಯಾವುದು ಕೇಳಿದರೆ ಅದು ಸಿದ್ದಾಪುರ ಈ ಶಾಲೆಯನ್ನು ನಮ್ಮ ಶಾಲೆ ಅಂತೇಳಿ ಗುರುತಿಸ್ತಾರೆ. ನಾವು ಸಂಘ ಪರಿವಾರದ ಕಾರ್ಯಕರ್ತರು, ಸ್ವಯಂ ಸೇವಕರಿಗೆ ಇದು ಮುಂಚೆಯಿಂದ ಇದು ನಮ್ಮ ಶಾಲೆ, ನಮ್ಮ ಸಂಸ್ಥೆ. ಅದರ ಕಟ್ಟುವಲ್ಲಿಂದ ಹಿಡಿದು ಬೆಳೆಸ್ಕೊಂಡು ಬಂದಂಥ ಪರಿಶ್ರಮ ಅನ್ನುವಂಥದ್ದು ನಮ್ಮ ದಕ್ಕೇರ್ಬಾಳು ಕಾಮತ್ತರಿಗೆ ಸಲ್ಲಬೇಕಾಗ್ತದೆ. ದಕ್ಕೇರ್ಬಾಳು ಕಾಮತ್ರು ಬಾಲ್ಯದಿಂದ ಸ್ವಯಂ ಸೇವಕರು. ನಿಮಗೆ ಸ್ವಯಂ ಸೇವಕನಿಗೆ ಹೇಗೆ ಬದುಕಿರ್ಬೇಕು ಅಂದರೆ ನಮ್ಮ ಮನೆ ಬದಿಗೆಲ್ಲ ಹೇಳ್ತಾರೆ, ಗಂಧದ ಕೊಯ್ಡ್ ಅಂತೇಳಿ ಒಂದು ಬಚ್ಕೊಂಡಿರ್ತಾರೆ. ಪೂಜೆ ಬಂದಂಗೆಲ್ಲ ತಿಕ್ಕಿ ಕೊಯ್ಡ್ ಖಾಲಿ ಆತ ಬತ್ತತ್ತ, ಪರಿಮಳ ಊರಿಗೆಲ್ಲ ಹೋಗ್ತಾ ಇರತ್ತೆ ಅಂತೇಳಿ ಹೇಳಿ. ಕಾಮತ್ರ ಜೀವನ ಅನ್ನುವಂಥದ್ದು ಆ ರೀತಿ ಇರುವಂಥದ್ದು. ತನ್ನ ಶ್ರಮ, ತನ್ನ ಬದುಕು, ತನ್ನ ದುಡಿಮೆ ಅವ್ರಿಗೆ ಸಿಕ್ಕದ್ದು ದಕ್ಕದ್ದು ಕಡಿಮೆ, ಆದರೆ ಅದರ ಉಪಯೋಗ ಸಿಕ್ಕದ್ದು ಪೂರ್ತಿ ನಮ್ಮ ಸಂಘಟನೆ, ಪರಿವಾರ ಮತ್ತು ಸಮಾಜಕ್ಕೆ. ಹಾಗಾಗಿ ಅವರು ಬದುಕು ಅಂತೇಳಿ ಹೇಳಿದ್ರೆ ಗಂಧದ ಕೊಯ್ಡನ್ ಟೈಪ್ ಅಂತೇಳಿ ಹೇಳಿ ನಾವು ಹೇಳ್ತಾ ಇರ್ತೇವೆ. ಸೊ ಅಂಥ ಕಾಮತ್ರು ಕಟ್ಟಿದಂಥ ಸಂಸ್ಥೆಯಲ್ಲಿ ಇವತ್ತು PUC ಆರಂಭ ಆಗ್ತಾ ಇದೆ. ಸಿದ್ದಾಪುರದ ಪೇಟೆ ಮತ್ತು ಸಿದ್ದಾಪುರದ ಬಗ್ಗೆ ನಮಗೆ ವಿಪರೀತ ವ್ಯಾಮೋಹ, ವಿಪರೀತ ಪ್ರೀತಿ. ಏನು ಕೇಳಿದರೆ ನಮ್ಮದೆಲ್ಲವೂ ಕರಾವಳಿ ಪೇಟೆ, ವಿಶೇಷವಾಗಿ ಒಣಸೆ ಮತ್ತು ಸಿದ್ದಾಪುರ ಅಂತೇಳಿ ಹೇಳಿ ಬೆಳೀತಾ ಇರುವಂಥ ಮಲೆನಾಡು, ಕರಾವಳಿ ಒಳಗೆ ಒಂದು ಮಲೆನಾಡು ಪೇಟೆ. ಇಲ್ಲಿ ಏನಾದ್ರು ಒಂದು ಖುಷಿ, ಎಲ್ಲ ಬದಿಗೂ ಸರ್ಕಲ್ ಮಸ್ತಾತ್. ಬಟ್ ಮೊನ್ನೆ ಒಂದು ಸರ್ಕಲ್ ಭಾರಿ ಗಡ್ಜು ಉದ್ಘಾಟನೆ ಮಾಡಿತ್ತು. ಏನು ರೋಹಿತ್ರೆ, ಸರ್ಕಲ್ ಈ ನಮೂನೆ ಉದ್ಘಾಟನೆ ಮಾಡೋರು ನೀವೇ ಸೈ. ಅಷ್ಟು ಚಂದ ಮಾಡಿ ಕ್ಯಾಂಪ್ಕೋ ಕಂಪನಿಯವ್ರು ಕೊಟ್ಟಂಥ ಒಂದು ಸರ್ಕಲನ್ನು ಅಷ್ಟು ಚಂದ ಉದ್ಘಾಟನೆ ಮಾಡಿದ್ದಾರೆ. ಸೊ ಸಿದ್ದಾಪುರದಲ್ಲಿ ಏನಾದರೂ ಅದು ಈ ಭಾಗದ ಅಭಿವೃದ್ಧಿಗೆ ಅನ್ನುವಂಥದ್ದು ಒಂದು ವಿಷಯ. ಹಾಗಾಗಿ ಈ ಸಂಸ್ಥೆಯಲ್ಲಿ ಈಗ PUC ಆರಂಭ ಆಗುವಂಥದ್ದು ನಮಗೆಲ್ಲರಿಗೂ ಖುಷಿ ಮತ್ತು ಹೆಮ್ಮೆಯ ಸಂಗತಿ. ಅದ್ರ ಜೊತೆಗೆ ಸುರೇಶ್ ಶೆಟ್ಟರು ವ್ಯಾವಹಾರಿಕವಾಗಿ ನಾವು ಕಂಡಂಗೆ ಸಿಕ್ಕಾಪಟ್ಟೆ ಹುಷಾರು. ನೀವು ಅವರು ಒಂದು ಬಿಸ್ನೆಸ್ಸಿಗೆ ಕೈ ಹಾಕ್ರಂತೇಳಿ ಹೇಳ್ರೆ ಅದನ್ನ ತುದಿ ಮುಟ್ಟೋದಂತಾರೆ ನಮ್ಮಲ್ಲಿ. ಅದನ್ನ ತುದಿ ಮುಟ್ಟೋರಿಗೆ ಬಿಡೋದಿಲ್ಲ ಅವರು. ಈ ಸಂಸ್ಥೆ ಸ್ಥಾಪನೆ ಮಾಡಬೇಕು, ಯಾವುದಾದ್ರು ಒಂದು ಕಾಲೇಜ್ ಶುರು ಮಾಡಬೇಕು ಅಂತೇಳಿ ಕಳೆದ 3-4 ವರ್ಷದಿಂದ ಅವ್ರ ಚರ್ಚೆಯಲ್ಲಿದ್ದರು. ಅವರು ಸ್ಯಾಂಪಲ್ ಹೆಂಗೆ ಕೇಂದ್ರೆ ಮಗಳನ್ನು ಕರ್ಕೊಂಡೋಗಿ ಅಡ್ಮಿಷನ್ ಮಾಡ್ತಾ ಮತ್ತು ಪೂರ ಕಾಲೇಜ್ ಕಂಡ್ಕೊ ಬಂದುಬಿಡ್ತಿದ್ದರು. ಎಂತಕ್ಕೆ ಕೇಂದ್ರೆ ಆ ಕಾಲೇಜಲ್ಲಿ ಒಳ್ಳೇದೇನಿದೆ, ಏನು ಉಪಯೋಗ ಮಾಡ್ತಾರೆ, ಯಾವ ರೀತಿ ರ್ಯಾಂಕ್ ತರುವಂಥ ಪ್ರಯತ್ನವನ್ನು ಮಾಡ್ತಾರೆ, ಲೆಕ್ಚರ್ಸ್ ಮತ್ತು ಇವರನ್ನು ಹೇಗೆ ಹ್ಯಾಂಡಲ್ ಮಾಡ್ತಾರೆ, ಹಾಸ್ಟೆಲ್ ಹೇಗೆ ಹ್ಯಾಂಡಲ್ ಮಾಡ್ತಾರೆ, ಇಂಥದ್ದೆಲ್ಲವನ್ನು ಸ್ಟಡಿ ಮಾಡಿ ಬಿಡ್ತಾರೆ. ಸೊ ಆ ಸ್ವಭಾವದಿಂದಾಗಿ ಈ PUC ಸಂಸ್ಥೆ ಆರಂಭಕ್ಕಿಂತ ಮೊದಲು 2-3 ವರ್ಷ ಅಧ್ಯಯನ ಅನ್ನುವಂಥದ್ದನ್ನು ಈ ಹಂತಕ್ಕೆ ತಂದರು. ನಾನು ಪಾಂಡುಪಡ್ಯರ ಹತ್ರ ಯಾವತ್ತೂ ಹೇಳಿದ್ದಿದೆ, ಇದು ನಮ್ಮ ಸ್ವಯಂ ಸೇವಕರ ಸಂಸ್ಥೆ. ಮುಂದೆಯೂ ಸಹಿತ ಊರಿನ ಸುತ್ತಮುತ್ತ ಮಕ್ಕಳಿಗೆ, ಸಮಾಜಕ್ಕೆ, ಸಂಸ್ಕಾರಕ್ಕೆ, ಸಂಘಟನೆಗೆ ಯಾವತ್ತೂ ಬೆನ್ನಿ ನಿಂತದ್ದು. ಇಲ್ಲಿ ಎಷ್ಟು ಶಿಬಿರ ಆಗಿತ್ತೋ, ಎಷ್ಟು ವರ್ಗಗಳಾಗಿದ್ವೋ ಅದು ನಡೀತಾ ಇತ್ತು ಪ್ರತಿ ವರ್ಷ. ಸೊ ಮುಂದೆಯೂ ಸಹಿತ ನಮ್ಮ ಸಂಘಟನೆಗೋ ಮತ್ತೊಂದಕ್ಕೋ ಎಲ್ಲದಕ್ಕೂ ಸಹಿತ ಶಿಕ್ಷಣದ ಸಾಧನೆಯ ಜೊತೆಗೆ ಸಮಾಜ ಉಪಯೋಗಿ, ಸಮಾಜಮುಖಿ ಸಂಸ್ಥೆಯಾಗಿ ಇರಬೇಕು. ಹಾಗಾಗಿ ಯಾವಾಗಲೂ ನಿಮ್ಮ ಕಾಳಜಿ ಇರಬೇಕು ಅಂತೇಳಿ ನಾನು ಪಡಿಯಾರ ಹತ್ರ ಹೇಳಿದ್ದಿದೆ. ಅದಕ್ಕೆ ಸರಿಯಾಗಿ ನಮ್ಮ ಪ್ರಿನ್ಸಿಪಾಲ್ರು ಯಾರು ಬಂದಿದ್ದಾರೆ,
ಅವರೇ ಹೇಳಿದರು, PPCಯಲ್ಲಿದ್ದರು, ಅಮೃತ ಭಾರತಿಯಲ್ಲಿದ್ದರು. ನಿಮಗೆ ಯಾವಾಗಲೂ ಸಂಸ್ಥೆಗಳು ಎರಡು ರೀತಿ. ಒಂದೆರಡು ಸಂಸ್ಥೆ ಹೆಸರು ನೀವು ಕೇಳಿರ್ಬೋದು. ಅವರು ಅಡ್ಮಿಷನ್ ಮಾಡ್ಕೊಂಬತ್ತಿಗೆ ರ್ಯಾಂಕ್ ಸ್ಟೂಡೆಂಟ್ ಅಂತ ಮಾಡ್ಕೊಂತಾರೆ. ಅಲ್ಲಿ ಹೋಯ್ಕಿದ್ರೆ 95% ಮೇಲೆ ಇರಕ್ಕೆ, ಅಲ್ಲಿ ಹೋದ್ರೆ ಮತ್ತೆ ಎಂತ ಮಾಡ್ತಾರೆ ಹೇಳಿ, ರ್ಯಾಂಕೇ ತತ್ತಾರೆ ಅವರು. ಇದು ಒಂದು ಟೈಪ್. ನಾವು ಕಲ್ಲಡ್ಕದೊಂದು ಉದಾಹರಣೆ ಹೇಳೋದಿದೆ. ನೀವು ಯಾರನ್ನು ಬೇಕಾದ್ರೆ ಕರ್ಕೊಂಡು ಹೋಯ್ನಿ ಸೇರಿಸ್ಕೊಂತಾರೆ, ಅವ್ರನ್ನ ರ್ಯಾಂಕ್ ತಪ್ಪಕ್ಕೆ ಪ್ರಯತ್ನ ಮಾಡ್ತಾರೆ. ಈ ಎರಡೂ ಸ್ವಭಾವವನ್ನು ಇಟ್ಕೊಂಡಂಥ ಸಂಸ್ಥೆ ಅಮೃತ ಭಾರತಿ. ಸರಿಯಾ ಪ್ರಿನ್ಸಿಪಲ್ರೇ? ನಮಗೆ ಅಮೃತ ಭಾರತಿ ಸಂಸ್ಥೆ ಬಗ್ಗೆ ಹೆಮ್ಮೆ ಇರುವಂಥದ್ದು ನಮ್ಮ ಸಂಸ್ಥೆ ಅಂತೇಳಿ ಹೇಳಿ ಈ ರೀತಿಯಲ್ಲಿರುವಂಥದ್ದು. ಸೊ ಅಲ್ಲಿ ಸಹಿತ ಇದು ಅದರಲ್ಲಿ ಅವರ ಪ್ರಿನ್ಸಿಪಾಲರ ಶ್ರಮ ಅನ್ನುವಂಥದ್ದು ಇದ್ದೇ ಇದೆ, ಆ ಸ್ವಭಾವ ಅವರಿಗಿದೆ ಅಂತ ಅಂದ್ಕೊಳ್ತೇನೆ. ಸೊ ಈ ಸಂಸ್ಥೆಯ PUC ಆರಂಭದ ಜೊತೆಗೆ ಅವರು ಇಲ್ಲಿಗೆ ಬರ್ತಾ ಇರೋದು ಈ ದೃಷ್ಟಿಯಿಂದ ಭಾರಿ ಮುಖ್ಯ. ಹಾಗಾಗಿ ನಿಮ್ಮ ಮೇಲೂ ನಮಗಿಷ್ಟು ನಿರೀಕ್ಷೆ ಇದೆ. ರ್ಯಾಂಕಿನರ್ನ ತಕ್ಕಬಂದು ರ್ಯಾಂಕಿನರ್ನ ತಪ್ಪದು ಮಾತ್ರ ಅಲ್ಲ, ಹ್ಯಾಂಗಿನರ್ನ ಬಂದರೂ ರ್ಯಾಂಕ್ ಬಪ್ಪಂಥ ಶ್ರಮ ನೀವು ಮಾಡ್ತೀರಿ ಅನ್ನುವಂಥದ್ದು ನಮ್ಮ ವಿಶ್ವಾಸ. ಉಳಿದಂತೆ ಇಲ್ಲಿನ ಶಿಕ್ಷಕರು ಎಲ್ಲರನ್ನೂ ನೋಡ್ತಾ ಇದ್ದೇವೆ. ಒಳಗೆ ಬರುವಾಗ ಕಾಮತ್ರು ಒಂದು ಸತಿ ಒಂದು ಕಾರ್ಯಕ್ರಮಕ್ಕೆ ಕರೆದಿದ್ರು. ಕಳ್ಸತಿ ವಾರ್ಷಿಕೋತ್ಸವಲ್ದ ಚಂದ ಒಂದು ಹೆಸರಿಟ್ಟಿರಿ ಕಾಮತ್ರ, ಎಂಥದ್ದು ಅನಾವರಣ ಅಂತೇಳಿ ಹೇಳಿ. ಭಯಂಕರ ಚಂದ ಕಾರ್ಯಕ್ರಮ. ಒಂದು ದೇಶಭಕ್ತಿ ಗೀತೆ ಮಕ್ಕಳು ಡ್ಯಾನ್ಸ್ ಮಾಡಿರ, ಇಷ್ಟು ಚಂದ ಮಾಡ್ಯಾರ. ನಿಮಗೆ ಭಾವನೆಗಳನ್ನು, ದೇಶಭಕ್ತಿಯನ್ನು ಮತ್ತು ಕಲೆಯನ್ನು ಎಲ್ಲಿಗೂ ಒಟ್ಟಿಗೆ ತಗೋಬಪ್ಪಂಥ ಕೆಪಾಸಿಟಿ ಇದ್ರೆ ಇಲ್ಲಿನ ಶಿಕ್ಷಕರ ತಂಡಕ್ಕೆ ಅದು. ಸೊ ಅಂಥ ಒಂದು ಶಿಕ್ಷಕರ ಒಂದು ಒಳ್ಳೆ ತಂಡ ಸಹಿತ ಇಲ್ಲಿದೆ. ಸೊ ಕೊನೆಯಲ್ಲಿ ನಿರೀಕ್ಷೆ ಏನು ಕೇಳಿದರೆ, ಕರಾವಳಿ ಅಂತೇಳಿ ಹೇಳಿದರೆ ನಿಮಗೆ ಉತ್ತರ ಕರ್ನಾಟಕ, ಉತ್ತರ ಕನ್ನಡ ಮಾತ್ರ ಅಲ್ಲ, ಈಚೆ ಘಟ್ಟದ ಮೇಲ್ಗಡೆ ಎಲ್ಲರೂ ಸಹಿತ ಅಪ್ ಟು PUCವರೆಗೆ ಎಜುಕೇಷನ್ ಬಗ್ಗೆ ಯಾವತ್ತೂ ದಕ್ಷಿಣ ಕನ್ನಡ ಮತ್ತು ಉಡುಪಿಯನ್ನು ಬೀಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದ್ರ ವಿಷಯಕ್ಕೆ ನಾನು ಹೇಳೋದಿದೆ. ಅದಕ್ಕೆ ಶಿಕ್ಷಕರು, ವಿದ್ಯಾರ್ಥಿಗಳು, ಪೋಷಕರು ಮಾತ್ರ ಅಲ್ಲದೆ ಊರವರು ಸಹಿತ ಸಹಾಯ ಮಾಡ್ತಾರೆ ಅಂತ ನಾವೊಂದು ಎಕ್ಸಾಂಪಲ್ ಹೇಳೋದಿದೆ. ನೀವು SLC ಎಕ್ಸಾಮ್ ಟೈಮಿಗೆ, PUC ಎಕ್ಸಾಮ್ ಟೈಮಿಗೆ ಬಸ್ಸಿಗಿಸಿ ಎಲ್ಲರೂ ಮಿಸ್ ಆದಿದ್ರೆ ಮಕ್ಕಳು ಟೆನ್ಷನಿಗೆ ಶುರುವಾಗಿಬಿಡ್ತಾರೆ. ಬಸ್ ಸ್ಟ್ಯಾಂಡಿಗೆ ನಿಂತ್ಕೊಂಡು ಬಸ್ ತಪ್ಪಿ ಹೋಯ್ತು ಅಂದೇಳಿ ಹೇಳಿ. ನಾನೇ ಎಷ್ಟು ಎಕ್ಸಾಂಪಲ್ ಕಂಡಿದೆ. ರಿಕ್ಷಾದಾಗ ಹಾಪರ್, ಬೈಕಿಗೆ ಹಾಪರ್, ಕಾರಿಗೆ ಹಾಪರ್, ಪರೀಕ್ಷೆಗೆ ಹೊಪ್ಕಿತ್ತಮರಿ ಬಾ ಅಂತೇಳಿ ಹೇಳಿ ತಿರ್ಸ್ಕೊಂಡು ತಗೊಂಡೋಗಿ ಎಕ್ಸಾಮ್ ಹಾಲಿಗೆ ಬಿಟ್ಟಂಥ ಉದಾಹರಣೆ ನಮ್ಮ ಕರಾವಳಿಯಲ್ಲಿ ಇರೋದು. ಸೊ ಎಜುಕೇಷನ್ ಅನ್ನುವಂಥದ್ದು ಕರಾವಳಿಯಲ್ಲಿ ಇಷ್ಟು ಜಾಗ್ರತೆ ಮಾಡ್ತಾರೆ ಅನ್ನುವಂಥ ಕಾಳಜಿ ಇರೋದು ನಮ್ಮಲ್ಲಿ. ಹಾಗಾಗಿ ಆ ಪ್ರೀತಿಯಿಂದ ಬೇರೆ ಕಡೆ ಮಕ್ಕಳು ಇಲ್ಲಿಗೆ ಅಡ್ಮಿಷನ್ ಆಗ್ತಾರೆ. ಸೊ ಇದೆಲ್ಲ ಐತೆ. ಇದ್ರ ಜೊತೆಗೆ ಒಂದು ಒಳ್ಳೆ ಒಂದು ಉದಾಹರಣೆ ನನಗೆ ಹೇಳಲೇಬೇಕು. ಉಳ್ಳೂರಲ್ಲಿ ಒಂದು ದಿವಸ ಎಲ್ಲೋ ಒಂದು ಕಾರ್ಯಕ್ರಮಕ್ಕೆ ಕರ್ಕೊಂಡು ಹೋಗಿದ್ರು. SLC ಅದು ಹುಡುಗ ಇದ್ದ. ಕೇಂಡೆ ತಮ್ಮ ಹೆಸರಂತ ಕೇಂಡೆ ಹೇಳ್ದ. PUC ಕೇಂಡೆ ಸಿದ್ದಾಪುರ PUC ಅಂದ್ಬಿಟ್ಟು ಜ್ಞಾನ ಸರಸ್ವತಿಗೆ ಅಂದ. ನಾಡ್ದು ಆ ಕಾಲೇಜಿನ ಶುರುವಾಗಿಲ್ಲ. ಆಯ್ತು, ಈ ವರ್ಷ ಶುರುವಾತು. ಕಟ್ಟಡವೇ ಇಲ್ಲ ಮಾರ, ನೀ ಎಲ್ಲಿ ಶುರುವಾತು? ಇಲ್ಲಪ್ಪ, ಇನ್ನು 15 ದಿವಸದಾಗ ಆಗ್ತಂದು. ನಾವು ನಾಡ್ದು ಮೊನ್ನೆ ಹೋಯ್ದ ಮಾರ ನೆಲ್ಗಟ್ಟು ಹಾಕೋದಷ್ಟೇ 80 ಜನ ಕೆಲಸ ಮಾಡ್ತಾರಂದು. ನಾವು ನನಗೆ ಇವ್ನು ಸುರೇಶ್ ಶೆಟ್ಟರ್ ತಮ್ಮನ ಅಮ್ಮಂಗಾಯ್ತು ನನಗೆ. ಅವನು ಅಷ್ಟು ಪಾಸಿಟಿವ್ ಮಾತಾಡ್ತಾ. ಕಾಲೇಜ್ ಶುರುವಾಗಿ 1 ವರ್ಷ ಆದಮೇಲೆ 2 ವರ್ಷ ಆದಮೇಲೆ ಈ ಜೋಶಾಗಿ ಮಾತಾಡ್ಲಕ್ಕ ಇನ್ನು ಕಾಲೇಜೇ ಶುರುವಾಗಿಲ್ಲ, 80 ಜನ ಕೆಲಸ ಮಾಡ್ತೀವಿ ಎಲ್ಲಿ ಕಂಡ್ಕೊ ಹೋಯ್ದ ಅಂದ್ಕೊಂಡು ನನಗೆ ಸುರೇಶ್ ಶೆಟ್ರಿಗೆ ಫೋನ್ ಮಾಡಿದೆ. ಎಷ್ಟು ಜನ ಕೆಲಸ ಮಾಡ್ತಿದ್ರು ಕೇಂದ್ರೆ 80 ಜನ ತರಿಸಿದೆ ಅಂದರು. ಅಲ್ಲಿಗೆ ಇವ್ರು ತಮ್ಮನೇ ಅಮ್ಮಂಗೆ ಆಯ್ತು ನನಗೆ ಅವ. ಸೊ ಆ ರೀತಿ ಮಕ್ಕಳು ಈಗಲೇ ಓನ್ ಮಾಡ್ಕೊಂಡಿರು. ಆದರೆ ಚಾಲೆಂಜ್ ಇರುವಂಥದ್ದು ಏನು ಕೇಳಿದರೆ, ಇಷ್ಟು ಮಕ್ಕಳು ಅಡ್ಮಿಷನ್ ಆಗಿದ್ದಾರೆ, ಇಷ್ಟು ಪೋಷಕರು ಇಲ್ಲಿ ಬಂದು ಕೂತಿದ್ದಾರೆ, ಇರುವಂಥದ್ದು ಇವ್ರ ನಂಬಿಕೆಯನ್ನು ಉಳಿಸ್ಕೊಳ್ಳುವಂಥದ್ದು. ಅದು ಪ್ರಿನ್ಸಿಪಾಲ್ರ ಮೇಲೂ ಇದೆ, ಸುರೇಶ್ ಶೆಟ್ಟರ್ ಮೇಲೂ ಇದೆ, ಕಾಮತ್ರ ಮೇಲೆ ಇದೆ, ಪಡಿಯಾರ ಮೇಲೆ ಇದೆ, ಸಮಸ್ತ ಶಿಕ್ಷಕರ ತಂಡದ ಮೇಲಿದೆ. ಯಾಕಂದರೆ ಕಾಲೇಜ್ ನೇಮ್ ಆದ್ಮೇಲೆ ಬಂದು ಅಡ್ಮಿಷನ್ ಆಗೋದು ಕಾಲೇಜ್ ನೇಮಿಗೆ. ಈಗ ಬಂದು ಅಡ್ಮಿಷನ್ ಆದದ್ದು ನಿಮ್ಮ ನಂಬಿಕೆ ಮೇಲೆ. ನಿಮ್ಮ ನಂಬಿಕೆ ಮೇಲೆ ನೀವು ಎಲ್ಲರೂ ಚಾಲೆಂಜಿಂಗ್ ಒಳ್ಳೆ ಸಂಸ್ಥೆಯನ್ನು ನಡೆಸ್ತೀರಿ ಅನ್ನುವ ಬ್ಲ್ಯಾಂಕ್ ನಂಬಿಕೆ ಮೇಲೆ ಅವ್ರು ಬಂದು ಅಡ್ಮಿಷನ್ ಆಗಿದ್ದಾರೆ. ಈ ಹೊಸ ಕಟ್ಟಡ ಪ್ರಿನ್ಸಿಪಾಲ್ರ ಆತಂಕದಿಂದ ಹೇಳ್ತಾ ಇದ್ರು, ಎಲ್ಲವನ್ನು ನಾವು ಮಾಡ್ತೇವೆ, ಯಾರೂ ಟೆನ್ಷನ್ ಮಾಡ್ಕೊಬೇಡಿ, ಕ್ಲಾಸಿಂದ ಹಿಡಿದು ಕಟ್ಟಡದಿಂದ ಹಿಡಿದು ಹಾಸ್ಟೆಲಿಂದ ಹಿಡಿದು ಶಿಕ್ಷಣದ ಎಲ್ಲ ಟಾರ್ಗೆಟ್ನವರೆಗೂ ನಾವು ಜಾಗ್ರತೆ ಮಾಡ್ತೇವೆ ಅನ್ನುವಂಥ ವಿಷಯವನ್ನು ಅವ್ರು ಹೇಳ್ತಿದ್ದಾರೆ. ನಾವೆಲ್ಲರೂ ಅದನ್ನು ನಂಬ್ಕೊಂಡಿದ್ದೇವೆ. ಸೊ ಚಾಲೆಂಜ್ ಇರುವುದು ಪ್ರಥಮ ಬ್ಯಾಚ್ ಒಳಗೆ ಬಂದಾಗ ಎಲ್ಲರೂ ಸಹಿತ ಆ ಒಂದು ಕ್ಯಾರಿಂದ ನಮ್ಮೂರಿನಲ್ಲಿ ಒಂದು ಹೊಸ ಸಂಸ್ಥೆ ಆಗ್ತಿದೆ, ಇದ್ರ ಬೆನ್ನಿ ನಿಲ್ತೇವಂಥ ಅಭಿಮಾನ ಊರಿನವ್ರಿಗೆ ಹೇಗಿದೆಯೋ, ವಿದ್ಯಾರ್ಥಿಗಳಿಗೆ ಹೇಗಿದೆಯೋ, ನಮಗೆಲ್ರಿಗೂ ಸಹಿತ ಇದ್ದರೆ ನಾವೊಂದು ಈ ಊರು ಬದಿ ಭಾಷೆಗೆ ಹೊಡೆದಾರೆ ಭಾರಿ ಹೊಟ್ಟೆಕಿಚ್ಚೆ ಅಂತ ಕೇಂದ್ರ ನಮಗೆ ಆ ಕ್ರಿಯೇಟಿವ್ ಅಂದ್ರೆ ಸೈ ಇಡೀ ಕಾರ್ಕಳದ ನೇಮ್, ಎಕ್ಸಲೆಂಟ್ ಅಂದ್ರೆ ಸೈ ಇಡೀ ಮಂಗಳೂರಿನ ನೇಮ್. ನಮಗೊಂದು ಭಾರಿ ಬೇಜಾರು ಅಂತ ಕೇಂದ್ರ ಅಂಥದ್ದೊಂದು ಸಂಸ್ಥೆ ನಮ್ಮೂರೇ ಬೇಕಿದ್ದಿತ್ತು. ಯಾವ್ಯಾವ ಊರಿನರೆಲ್ಲ ಬರ್ಕ ನಮಗೊಂದು ಖಂಡಿತ ನಂಬಿಕೆ ಇರೋದು ಏನಕ್ಕೆ ಅಂದರೆ
ಆ ಕೊಲ್ಲೂರು ಮೂಕಾಂಬಿಕೆ ಆಶೀರ್ವಾದದಿಂದ, ಮಾಣಕಟ್ಟೆ ಬ್ರಹ್ಮಲಿಂಗೇಶ್ವರನ ಆಶೀರ್ವಾದದಿಂದ ಇದೊಂದು ಆ ರೀತಿ ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲ್ ನೇಮ್ ಬರುವಂಥ ಸಂಸ್ಥೆ ಆಗಲಿ ಅನ್ನುವಂಥದ್ದು ನಮ್ಮ ಹಾರೈಕೆ. ಸೊ ಆರಂಭದಲ್ಲಿ ಎಲ್ಲರೂ ಅದು ನಿಮಗೆ ಆ್ಯಪಲ್ ಆಫೀಸ್ ತೆಗೆದ್ರು, ಗೂಗಲ್ ಆಫೀಸ್ ತೆಗೆದ್ರು, ಇಂಟರ್ನೆಟ್ ಸಿಕ್ಕತ್ತಲ್ದ ಸಣ್ಣ ಗೂಡಂಗಡಿ ಕಣ್ಣಂಗೆ ಶುರು ಮಾಡೋದವ್ರು. ಆದರೆ ಅವ್ರ ಹಠ, ಅವರ ವಿಷನ್, ಅವರ ಶ್ರಮ ಅದು ಇವತ್ತು ಇಂಟರ್ನ್ಯಾಷನಲ್ ಆಗಿದೆ. ಸೊ ಇವತ್ತು ಕಟ್ಟಡ ಕಟ್ತಾ ಇದ್ರಿ, ಅದ್ರ ಮಧ್ಯನೂ ಕ್ಲಾಸ್ ಶುರು ಮಾಡಿರಿ. ಏನೆಲ್ಲ ಮಾಡ್ತಾರೆ ಕೇಂದ್ರೆ ಕ್ಲಾಸಿಗೇನು ತೊಂದರೆ ಇದ್ದಿದ್ದಷ್ಟು ಕ್ಲಾಸ್ ರೂಮ್ ಎಲ್ಲ ಇತ್ತು, ಇನ್ನೊಂದು ಸ್ವಲ್ಪದಲ್ಲಿ ಎಲ್ಲ ರೆಡಿ ಆತ್ತಂದ್ರೆ. ಸೊ ಈ ನಂಬಿಕೆಯನ್ನು ಉಳಿಸ್ಕೊಂಡು ಸಂಸ್ಥೆ ಬೃಹದಾಕಾರವಾಗಿ ಬೆಳೀಲಿ. ಯಾವ ಸಂಕಲ್ಪ ಇಟ್ಕೊಂಡು ಕಾಮತ್ರ ಶುರು ಮಾಡಿರ ಅವತ್ತು, ಸಂಘ, ಸಂಸ್ಕಾರ, ಸಂಘಟನೆ, ಸಮಾಜ, ಶಿಕ್ಷಣ ಅಂತೇಳಿ ಆ ಸಂಕಲ್ಪ ಹಾಗೇ ಮುಂದುವರಿತದೆ. ಬಂದಂಥ ಪ್ರಿನ್ಸಿಪಾಲ್ರು ಸಹಿತ ಅದೇ ಕಾಳಜಿ ಇರುವವರಾದ್ದರಿಂದ ಎಲ್ಲರೂ ಸಹಿತ ಆ ದಿಕ್ಕಿನಲ್ಲಿ ಸಾಕ್ತೀರಿ ಅಂತೇಳಿ ಹೇಳಿ ನಂಬಿದ್ದೇನೆ. ಅದ್ರ ಜೊತೆಗೆ ನನಗೆ ಸುಮಾರು ಜನ ಅಲ್ಲಲ್ಲಿ ಹೋದಲ್ಲೆಲ್ಲ ಕೇತ್ರ ನಿಮ್ಮ ಕಾಲೇಜ್ ಅಂಬ್ರಲ್ಲೇ ಅಡ್ಮಿಷನ್ ತಕ್ಕಂತಾರೆ ನಂಗೆ ಖುಷಿ ಆಗ್ಬೋದು ಒಂದು ಬದೆಗೆ. ಅಂದ್ರೆ ನಮಗೆ ಈಗ ಒಂದು ಕಾಲೇಜ್ ನಮ್ದು ಅಂದರೆ ಮೊದಲು ಇದ್ದಿತ್ತು ಕಾಮತ್ರ ಶುರು ಮಾಡಿದಳಿಗೂ ನಮ್ದು ಅಂತೇಳಿ ನಾವು ಒಂದು ಮಾಡ್ಕೊಂಡಿರು. ನಮ್ದು ಖುಷಿ. ಸುರೇಶ್ ಶೆಟ್ರಿಗೆ ಒಂದು ದಿವಸ ಫೋನ್ ಮಾಡಿದೆ, ಎಲ್ಲರೂ ನನ್ನ ಕಾಲೇಜ್ ಅಂತ ಅಡ್ಡಿಲ್ಲ ಕೇಂಡೆ, ಅಡ್ಡಿಲ್ಲ ಅಡ್ಮಿಷನ್ ಜಾಸ್ತಿ ಆಯ್ತು, ಅಡ್ಡಿಲ್ಲ ಅಂದ್ರೆ ಅಲ್ಲ ನಾವು ಬಂದ್ರ ಕಡೆ ಫೀಸೆಲ್ಲ ಕೆಲವೆಲ್ಲ ಬಿಡ್ಕ ಅಂತಂದೇಳಿ ಹೇಳಿದೆ. ಹೊಸ ಕಟ್ಟಡ ಆರ್ಮೇಲೆ ಕಡೆ ಕೇಳಿ ಹಂಗಾರೆ ಅಂದ್ರು ಅವರು, ಪೂರ ಕಟ್ಟಡ ಎಲ್ಲ ಆಯ್ ಸಾಲ ತೀರ್ರ ಮೇಲೆ ಹೇಳಿ ಅಂತೇಳಿ ಹೇಳ್ರು. ಸೊ ಹಾಗಾಗಿ ಅವರೆಲ್ಲ ಪ್ರಯತ್ನಕ್ಕೆ ಶುಭವಾಗಲಿ ಅಂತೇಳಿ ಹೇಳ್ತಾ ಎಲ್ಲ ವಿಷಯಕ್ಕೂ ನಿಮ್ಮ ಜೊತೆಗಿದ್ದೇವೆ. ನಮ್ಮೂರಿನಲ್ಲಿ ಒಂದು ಸಂಸ್ಥೆ ಬೆಳೆಯುವುದಕ್ಕೆ ಮನಸ್ಸಿನಿಂದ ನಾವೆಲ್ಲರೂ ಸಹಿತ ನಮ್ಮ ಕಾರ್ಯಕರ್ತರೇ ತುಂಬ ಸರ್ತಿ ಹೇಳಿದ್ದಿದ್ದೆ, ಹೀಗೀಗ ಆಗಬೇಕು, ನಮ್ಮಲ್ಲಿ ಒಂದು ಸಂಸ್ಥೆ ಬೆಳಿಬೇಕು, ಸಿದ್ದಾಪುರಕ್ಕೊಂದು ಕಿರೀಟ ಆಗಬೇಕು. ಬಟ್ ಹಾಗೆ ಹೇಳೋದಲ್ದ ಒಂದು ಕಾಲೇಜ್ ಆಗಿಬಿಟ್ರೆ ಸಿದ್ದಾಪುರ ಅದೇ ರೀತಿ ಬೆಳೆದು ಬಿಡ್ತದೆ ಅನ್ನುವಂಥದ್ದಿದೆ. ಸೊ ನಿಮಗೆಲ್ಲರಿಗೂ ಶುಭವನ್ನು ಹಾರೈಸ್ತಾ ನಂಬಿಕೊಂಡದ್ದು ಕೊನೆಗೂ ಹೇಳ್ತೇನೆ, ಶಿಕ್ಷಕರ ತಂಡವನ್ನು, ಪ್ರಾಮಾಣಿಕವಾದ ಶಿಕ್ಷಕರ ತಂಡ ಈ ಸಂಸ್ಥೆಯನ್ನು ಕಟ್ಟುವಲ್ಲಿ ಬೆಳೆಸ್ತಾರೆ ಅನ್ನುವಂಥ ಒಂದು ನಂಬಿಕೆಯಿಂದ ಮತ್ತೊಮ್ಮೆ ಎಲ್ರಿಗೂ ಶುಭವನ್ನು ಹಾರೈಸಿ ದೇವರು ಒಳ್ಳೇದು ಮಾಡಲಿ ಅಂತೇಳಿ ಹೇಳಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ನಂತರ ಕೈಗಾರಿಕೆಗಳನ್ನು ಸ್ಥಾಪಿಸಿದೆವು. ಆ ನಂತರ ನಾನು ಮತ್ತು ಪಾಂಡುರಂಗ ಪಡಿಯಾರ್ ಅವರು ಜೋಡೆತ್ತಾಗಿ ದುಡಿದು ಇಲ್ಲಿವರೆಗೆ ನಮ್ಮ ಜೀವನವನ್ನು ಸಾಗಿಸಿಕೊಂಡು ಬಂದಿದ್ದೇವೆ. ಕೊನೆಯ ಒಂದು ಇದರಲ್ಲಿ ಒಂದು ವಿದ್ಯಾಸಂಸ್ಥೆಯನ್ನು ಮಾಡಬೇಕನ್ನುವಂಥದ್ದು ನನ್ನ ಚಿಕ್ಕಂದಿನಿಂದ ಒಂದು ನನ್ನ ಕನಸು. ನಾನು ಜೀವನದಲ್ಲಿ ಒಂದಷ್ಟು ಕನಸುಗಳನ್ನು ಹೊತ್ತುಕೊಂಡು ಬೆಳ್ಕೊಂಡು ಬಂದವನು. ನಿಮ್ಮ ಹಾಗೆ ವಿದ್ಯಾರ್ಥಿ ದಿಸೆಯಿಂದ ಒಂದಷ್ಟು ಕನಸುಗಳನ್ನು ನನ್ನ ಮೈಯಲ್ಲಿ ಕೂಡಿಸಿಕೊಂಡು ನನ್ನ ಆತ್ಮದಲ್ಲಿ ಇಟ್ಟುಕೊಂಡು ಬಂದಂಥ ವ್ಯಕ್ತಿ. ಎಲ್ಲೆಲ್ಲಿ ಅವಕಾಶಗಳನ್ನು ಸಿಗ್ತದೆ, ಎಲ್ಲೆಲ್ಲಿ ಅವಕಾಶಗಳು ನನಗೆ ದೊರೀತದೆ, ಆ ಸುಸಂದರ್ಭದಲ್ಲಿ ಆ ಅವಕಾಶದಲ್ಲಿ ಅದನ್ನು ಸಂಪೂರ್ಣಗೊಳಿಸಲಿಕ್ಕೆ, ಸಂಪನ್ನಗೊಳಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಬಂದಂಥ ಒಬ್ಬ ನಾನು. ನನಗೆ ಅದೇ ರೀತಿಯಾಗಿ ಒಂದು ವಿದ್ಯಾಸಂಸ್ಥೆಯನ್ನು ಮಾಡಬೇಕು ಅಂತ ಬಂದಾಗ ಉತ್ತಮವಾದ ಸ್ಥಳವಾದ ಸಿದ್ದಾಪುರದಲ್ಲಿ ಅವಕಾಶಗಳನ್ನು ಕಾಮತ್ರು ಮತ್ತು ಕುಟುಂಬದವರು ನನಗೆ ಒದಗಿಸಿಕೊಟ್ರು. ಆಗಲೇ ಶಾಸಕರು ಹೇಳಿದಾಗೆ ನಾನು ಒಂದು ಕಾರ್ಯವನ್ನು ಹಿಡಿದ್ರೆ ಅದು ಕೊನೆಗೊಳ್ಳುವವರೆಗೆ ನನಗೆ ಒಂದು ಥರ ಗೊಂದಲ, ಒಂಥರ ಮನಸ್ಸಿನಲ್ಲಿ ಏನೋ ಒಂಥರ ಕಸಿವಿಸಿ ಇರ್ತದೆ, ಏನಾಗ್ತದೋ ಅಂತ. ನಿನ್ನೆ ಮತ್ತು ಇವತ್ತು ಮೊನ್ನೆ ಕೂಡ ನಾನು ಡೆಸ್ಪಿರೇಟು, ಇಲ್ಲಿ ಮಾಡ್ತಾ ನಮಗೆ ಆ ಶಾಲೆ ಓಪನ್ ಮಾಡಲಿಕ್ಕೆ ಆಗಲಿಲ್ಲ ಅಂತ. ಆದರೆ ನನ್ನ ಜೊತೆಯಲ್ಲಿರುವಂಥ ನನ್ನ ಸ್ನೇಹಿತರು, ನನ್ನೊಂದಿಗೆ ಬೆಳೆದಂಥ ಪಾಂಡುರಂಗ ಪಡಿಯಾರ್ ಮತ್ತು ಅಮರೇಶ್ ಹೆಗಡೆಯವರು ಏನೂ ಆಗೋದಿಲ್ಲ, ಇಲ್ಲೇ ಓಪನ್ ಮಾಡುವ, ನಾವು ಅವರನ್ನು ಕನ್ವಿನೆನ್ಸ್ ಮಾಡುವ ಅಂತ. ನನ್ನ ಗೊಂದಲವನ್ನು ಎಲ್ಲ ಶಿಕ್ಷಕರು ಹೇಳಿದ್ರು, ಸರ್ ಏನೂ ಆಗೋದಿಲ್ಲ, ನಾವು ಇಲ್ಲೇ ಓಪನ್ ಮಾಡಿ 1-2 ತಿಂಗಳಲ್ಲಿ ಮುಗೀತದೆ, ನಾವು ಆ ಕಡೆ ಹೋಗುವ ಅಂತ. ನನ್ನ ಉದ್ದೇಶ ಏನಿತ್ತಂದರೆ ಸುಸರ್ಜಿತವಾದ, ಸುವ್ಯವಸ್ಥಿತವಾದಂಥ ಒಂದು ಶಿಕ್ಷಣ ಸಂಸ್ಥೆಯನ್ನು ಸಿದ್ದಾಪುರದಲ್ಲಿ ಕಟ್ಟಬೇಕು ಅಂತ. ನನಗೆ ಅದಕ್ಕೆ ಸರಿಯಾಗಿ ಇಲ್ಲಿಯ ಸ್ಥಳೀಯರು, ನಿಮ್ಮ ಪೋಷಕರು, ನಮ್ಮ ಈ ವಿದ್ಯಾರ್ಥಿಗಳು ನನ್ನ ಜೊತೆಗೆ ಸ್ಪಂದಿಸಿ ನನ್ನ ಜೊತೆಗೆ ನೀವು ಸೇರಿಕೊಂಡಿದ್ದೀರಿ. ಅದಕ್ಕೆ ಎಲ್ಲಿಯೂ ಚ್ಯುತಿ ಬರಲಿಕ್ಕೆ ನಾನು ಬಿಡುವುದಿಲ್ಲ. ನನ್ನ ಸಂಪೂರ್ಣವಾದ ನಿಮ್ಮ ಜೊತೆಗೆ ನಿಂತು ನಿಮ್ಮನ್ನು ಎಲ್ಲಿಯವರೆಗೆ ನಾವು ಸೇರಿಸಬೇಕು ಅದಕ್ಕೆ ನಮ್ಮ ಅಮರೇಶ್ ಹೆಗಡೆಯವರು ಮಾಡ್ತಾರೆ. ನನಗೆ ಸಂತೋಷ ಅಂದರೆ ಅಮರೇಶ್ ಹೆಗಡೆಯವರು 12 ವರ್ಷ PPCಯಲ್ಲಿ, 15 ವರ್ಷ ಪ್ರಾಂಶುಪಾಲರಾಗಿ ಅಮೃತ ಭಾರತಿಯಲ್ಲಿ ಸಂಸ್ಕೃತಿ ಇರುವಂಥ ಒಂದು ಶಾಲೆ, ಒಂದು ಮಠದ ಶಾಲೆ, ಇನ್ನೊಂದು ನಮ್ಮ ಸನಾತನ ಧರ್ಮದ ಸಂಸ್ಕೃತಿ ಇರುವಂಥ ಶಾಲೆ, ಎರಡೂ ಕಡೆಯಲ್ಲಿ ಸಂಸ್ಕೃತಿಗೆ ಬೆಲೆ ಕೊಡುವಂಥ ಶಾಲೆಯಲ್ಲಿ ಕೆಲಸ ಮಾಡಿದಂಥ ಒಬ್ಬ ವ್ಯಕ್ತಿ ನಮಗೆ ಪ್ರಾಂಶುಪಾಲರಾಗಿ ಸಿಕ್ಕಿರುವುದು ನನ್ನದು, ನಮ್ಮ ಮಕ್ಕಳದ್ದು ಮತ್ತು ಈ ಪರಿಸರದ ಜನರ ಪುಣ್ಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ನನ್ನ ಉದ್ದೇಶ ಇತ್ತು,
ಮೊದಲು ನಾನು ಶಾಲೆಯನ್ನು ತಗೊಂಡು PU ಕಾಲೇಜ್ ಮಾಡ್ತೇನೆ ಅಂತ ಗೊತ್ತಾದಾಗ ನನ್ನ ಹತ್ರ ಬಂದು ನನಗೆ ಸಹಕಾರ ಕೊಟ್ಟವರು, ನನಗೂ ಮತ್ತು ಪಾಂಡು ಪಡಿಯರಿಗೆ ಹರ್ಷ ಮತ್ತು ಗಣೇಶ್ ಶೆಟ್ಟರು ನಮ್ಮ ಜೊತೆ ಸೇರಿಕೊಂಡು ಬಂದು ಹೇಳಿದರು. ನಾನು ಅವ್ರ ಹತ್ರ ಒಂದೇ ಮಾತು ಹೇಳಿದ್ದು, ನನಗೆ ಎಲ್ಲ ಎಕ್ಸ್ಪೀರಿಯನ್ಸ್ ಟೀಚರ್ ಬೇಕು. ನಾವು ಹಣ ಹಾಕ್ಬೋದು, ಸಾಲ ಮಾಡ್ಬೋದು, ತರ್ಬೋದು, ಕಟ್ಟಡ ಕಟ್ಬೋದು, ಎಲ್ಲ ಮಾಡ್ಬೋದು. ನೀವು ದೊಡ್ಡ ಮನೆ ಕಟ್ಬೋದು, ಆ ಕಟ್ಟಿದ ಮನೆಯಲ್ಲಿ ಒಳ್ಳೆ ಕಿಚನನ್ನು ಮಾಡ್ಬೋದು, ಎಲ್ಲ ಸಾಮಾನು ತರ್ಬೋದು, ಎಲ್ಲ ಮಾಡ್ಬೋದು. ಆದರೆ ಆ ಮನೆಯಲ್ಲಿ ಮನೆ ಕ್ಲೀನ್ ಮಾಡಿ ಅಡಿಗೆ ಮಾಡುವವರು ಇಲ್ಲದೆ ಇದ್ದರೆ ಆ ಮನೆಗೆ ಬೆಲೆನೇ ಇರೋದಿಲ್ಲ. ಆ ಮನೆಗೆ ಯಾವ ದಿವಸ ಒಂದು ಗೌರವ ಬರ್ತದಂದರೆ ಆ ಮನೆಯ ಒಬ್ಬಳು ಗೃಹಿಣಿ ಇರಬೇಕು, ಆ ಮನೆಗೆ ಒಂದಷ್ಟು ಅಡಿಗೆ ಮಾಡುವವರು ಬೇಕು, ಊಟಕ್ಕೆ ಬಡಿಸುವವರು ಬೇಕು, ಆ ಆತ್ಮಪೂರ್ತಿಯಾಗಿ ಸಂತೋಷದಿಂದ ಊಟ ಹಾಕುವಂಥ ಜನ ಬೇಕು. ಆಗ ಮಾತ್ರ ಆ ಮನೆ ಸಂಪೂರ್ಣವಾದ ಸಾರ್ಥಕತೆಯನ್ನು ಪಡೆದುಕೊಳ್ತದೆ. ಅದೇ ರೀತಿಯಾಗಿ ಇವತ್ತು ನಮಗೆ ಇಡೀ ಕಾಲೇಜನ್ನು ನಡೆಸಲಿಕ್ಕೆ ನಮಗೆ ಒಬ್ಬರು ಕಮಾಂಡರ್ ಸಿಕ್ಕಿದ್ದಾರೆ. ಯಾರ ಹತ್ರ ಕೇಳಿದ್ರು ಒಳ್ಳೆಯ ಇವರು ಅಂತ, ಅವರು ಅಮರೇಶ್ ಹೆಗ್ಡೆ ಅವರು. ಅದ್ರ ಜೊತೆಗೆ ಎಲ್ಲ ಎಕ್ಸ್ಪೀರಿಯನ್ಸ್ ಇರುವಂಥ ಟೀಚರ್ಗಳು. ನಾನು ಅವ್ರ ಜೊತೆಗೆ ಒಂದು 10 ಮೀಟಿಂಗ್ ಮಾಡಿದ್ದೇನೆ. ಪ್ರತಿಯೊಬ್ಬರು ಯಾರು ಇಲ್ಲಿ ನಾನು ಸಂಬಳಕ್ಕಾಗಿ ಕೆಲಸ ಮಾಡ್ತೇನೆ, ನನಗೆ ಸರ್ ಹೇಗೆ, ನನ್ನ ವ್ಯವಸ್ಥೆ ಏನು ಇಲ್ಲ. ಕೆಲವೊಂದಷ್ಟು ಜನ ಟೀಚರ್ಸ್ ಹೇಳಿದೆ, ಸರ್ ನಮ್ಮ ರಿಸಲ್ಟ್ ನೋಡಿ ನೀವು, ನನ್ನ ಸಬ್ಜೆಕ್ಟಲ್ಲಿ ನಾನು ಏನಂತ ಮಾಡಿ ತೋರಿಸ್ತೇನೆ. ನನಗೆ ಅಷ್ಟು ಧೈರ್ಯವನ್ನು ಕೊಟ್ಟಿದ್ದಾರೆ. ಆದ್ದರಿಂದ ನೀವು ಏನು ಇಲ್ಲಿ ನಿಮ್ಮ ಮಕ್ಕಳನ್ನು ಸೇರಿಸಿದ್ದೀರಿ, ಅವರು ನಮ್ಮ ಮಕ್ಕಳು. ನಾನು ಹೇಗಂದರೆ ನನ್ನ ಮಗನನ್ನು ಕೂಡ ಇಲ್ಲೇ ಅಡ್ಮಿಷನ್ ಮಾಡಿದ್ದೇನೆ, ನನ್ನ ಮಗನನ್ನು ಕೂಡ ಇದೇ ಶಾಲೆಗೆ ಸೇರಿಸಿದ್ದೇನೆ. ಆ ಧೈರ್ಯ ನನಗಿದೆ. ನಾನು ನನ್ನ ಶಾಲೆಯನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನುವ ಒಂದು ಮನಸ್ಸಿನಲ್ಲಿ ಚಿಂತನೆ, ಮನಸ್ಸಿನಲ್ಲಿ ನಾನೊಂದು ಇದನ್ನು ದೃಢವಾದ ಸಂಕಲ್ಪವನ್ನು ತಗೊಂಡಿದ್ದೇನೆ. ನಾನು ನಿಮಗೆ ಎಲ್ಲಿಯೂ ನಿಮ್ಮ ಮಕ್ಕಳಿಗಾಗಲಿ ನಿಮಗಾಗಲಿ ಅನ್ಯಾಯ ಆಗಲಿಕ್ಕೆ ನಾನು ಇಲ್ಲಿ ಬಿಡುವುದಿಲ್ಲ. ನನಗೆ ಪ್ರಥಮತವಾಗಿ ನಾನು ನಮ್ಮ ಟೀಚರ್ಸ್ ಹತ್ರ ಮತ್ತು ನಮ್ಮ ಪ್ರಾಂಶುಪಾಲರ ಹತ್ರ ಹೇಳಿದ್ದು, ನಮ್ಮ ಮಕ್ಕಳು ಎಲ್ಲೇ ಹೋಗಿ ನಿಂತುಕೊಂಡ್ರೂ ಅವರನ್ನು ಗುರುತಿಸಬೇಕು. ಇವರು ಜ್ಞಾನ ಸರಸ್ವತಿಯ ವಿದ್ಯಾರ್ಥಿ. ಅಂದರೆ ಹೇಗೆ ಶಿಸ್ತು ಮತ್ತು ಕಲಿಯುವುದರಲ್ಲಿ ಮಕ್ಕಳಿಗೆ ಪ್ರಥಮವಾಗಿ ಶಿಸ್ತಿರಬೇಕು, ವ್ಯವಸ್ಥಿತವಾಗಿ ಓದಬೇಕು, ಕಲಿಬೇಕು. ಈಗ ನಮ್ಮದೆಲ್ಲ ಮುಗಿದಿದೆ. ನಿಮ್ಮ ಪೇರೆಂಟು ಫೀಸ್ ಕಟ್ಟಿದ್ದಾರೆ, ನಾವು ಕಾಲೇಜ್ ಕಟ್ಟಿದ್ದೇವೆ, ಲೆಕ್ಚರ್ಸ್ ಪಾಠ ಮಾಡ್ತಾರೆ. ಆದರೆ ಇದಕ್ಕೆಲ್ಲ ಕೊನೆಯದಾಗಿ ರಿಸಲ್ಟ್ ಕೊಡುವರು ನೀವು ವಿದ್ಯಾರ್ಥಿಗಳು. ನಿಮ್ಮ ಪ್ರಯತ್ನ ಇಲ್ಲದೆ ಇದ್ದರೆ ನಮ್ಮೆಲ್ಲರ ಪ್ರಯತ್ನ ಇದೆಯಲ್ಲ, ನೀರಲ್ಲಿ ಹೋಮಗೈದಾಗ ಆಗ್ತದೆ. ಒಂದಷ್ಟು ಹುಣಸೆ ಹಣ್ಣನ್ನು ತಗೊಂಡು ಒಂದು ಸಣ್ಣ ಪಾತ್ರದಲ್ಲಿ ತೊಳೆದ್ರೆ ಹುಳಿ ಸಿಗ್ತದೆ ನಮಗೆ. ಹೊಳೆಯಲ್ಲಿ ತೊಳೆದ್ರೆ ಏನಾಗ್ತದೆ ಹೇಳಿ, ಎಲ್ಲ ಬಳ್ಕೊಂಡು ಹೋಗ್ತದೆ. ನಮ್ಮೆಲ್ಲರ ಪ್ರಯತ್ನ ಅನ್ನುವಂಥದ್ದು ಹೊಳೆಯಲ್ಲಿ ಹುಣಸೆ ಹಣ್ಣು ತೊಳೆದಾಗ ಆಗ್ತದೆ. ಆ ಹುಣಸೆ ಹಣ್ಣನ್ನು ಹೊಳೆಯಲ್ಲಿ ತೊಳೆದಾಗ ಆಗಬಾರ್ದು ಅಂತಾದರೆ ಪ್ರಯತ್ನಗಳು ನೀವು ವಿದ್ಯಾರ್ಥಿಗಳು, ನಮ್ಮ ಮಕ್ಕಳು ನೀವು ಮಾಡಬೇಕು. ನೀವೆಲ್ಲ ಮಾಡ್ತೀರಿ ಅನ್ನುವಂಥ ಒಂದು ನಂಬಿಕೆ ಇದೆ. ಆಗಲೇ ನಮ್ಮ ಬಾಲಕೃಷ್ಣ ಶೆಟ್ಟರು ಹೇಳಿದಾಗೆ 95, 98, 90 ಮಾರ್ಕನ್ನು ತಗೊಂಡು ಬಂದಂಥ ವಿದ್ಯಾರ್ಥಿಗಳನ್ನು 100 ಮಾಡುವಂಥದ್ದು, 95 ಇದ್ದವನ್ನ 98 ಮಾಡುವಂಥದ್ದು ಅವರೇ ಮಾಡ್ಕೊಂಡು ಹೋಗ್ತಾರೆ. ಸಾಮಾನ್ಯ ವಿದ್ಯಾರ್ಥಿಗಳನ್ನು ನಾವು ಮಾಡಬೇಕು, ಅದು ನಮ್ಮ ಗುರಿ. ಮತ್ತು ನಿಮಗೆ ಮಕ್ಕಳಿಗೆ ಸ್ವಲ್ಪ ನಮ್ಮ ಟೀಚರ್ಸ್ ಪಾಠ ಮಾಡುವಾಗ ಹೆವಿ ಅನಿಸ್ಬೋದು, ಅವರು ನಮ್ಮ ಮೇಲೆ ಪ್ರೆಷರ್ ಆಗ್ತಾರೆ ಅನಿಸ್ಬೋದು. ಅದು ಯಾವುದು ನಮ್ಮ ಒಳ್ಳೆಯದಕ್ಕಾಗಿ ಮಾಡ್ತಾ ಇಲ್ಲ, ನಿಮ್ಮ ಒಳ್ಳೆಯದಕ್ಕಾಗಿ ನಾವು ಮಾಡ್ತೇವೆ. ನಾಳೆಯಿಂದ ಕ್ಲಾಸ್ ಸ್ಟಾರ್ಟ್ ಆಗ್ತದೆ, ನಿರಂತರವಾಗಿ ಕ್ಲಾಸ್ ನಡೀತದೆ. ನಿಮಗೆ ಇನ್ನು ಮುಂದೆ ನೀವು ಮನೆಯಲ್ಲಿ ಮೊಬೈಲು, TV ಎಲ್ಲ ಬಿಡಬೇಕು. ನಿಮಗೆ ಆಟೋಟ ಚಟುವಟಿಕೆ ಮಾಡಬೇಡಿ ಅಂತ ನಾವೆಲ್ಲೂ ಹೇಳೋದಿಲ್ಲ. ಆಡಬಾರ್ದು, ಕುಣಿಬಾರ್ದು, ಅದು ಯಾವುದು ನಾನು ನಿಮ್ಗೆ ಹೇಳೋದಿಲ್ಲ. ಅದೆಲ್ಲ ಮಾಡಿ, ಆಟ ಆಡಬೇಕು. ಮಕ್ಕಳಂದರೆ ಆಡಲೇಬೇಕು, ಆಡದೇ ಇದ್ದರೆ ನಿಮ್ಮ ದೈಹಿಕ ಸಾಮರ್ಥ್ಯಗಳು ಹಾಳಾಗ್ತದೆ. ಆದರೆ ಮೊಬೈಲಿಗೆ ಮಾತ್ರ ದಾಸರಾಗಬಾರ್ದು. ನೀವು ಮೊಬೈಲಿಗೆ ದಾಸರಾದರೆ ನೀವು ಅಷ್ಟಕ್ಕೆ ಸ್ಥೀಮಿತವಾಗಿರ್ತೀರಿ. ನೀವು ನಿಮ್ಮ ಜೀವನದಲ್ಲಿ ನಿಮ್ಮ ಹಿರಿಯರು ಮಾಡಿದ ಯಾವ ಸಾಧನೆಯೂ ನಿಮ್ಮ ಹತ್ರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಮೊಬೈಲು, TV ಇವೆರಡನ್ನು ನೀವು ಬಿಡಬೇಕು, ಸಂಪೂರ್ಣವಾಗಿ ತ್ಯಜಿಸಬೇಕು. 2 ವರ್ಷ ನಮ್ಮ 70-80 ವರ್ಷದ ಆಯುಷ್ಯದಲ್ಲಿ ಅತ್ಯಂತ ಕಠಿಣವಾದ ಪರೀಕ್ಷೆ ಇರುವಂಥದ್ದು ಈ PUC. ಸರ್ ಹೇಳಿದಾಗೆ 2 ವರ್ಷ ನಿಮಗಿರುವಂಥ ಕಠಿಣ ಪರೀಕ್ಷೆ. ಈ 80-70 ವರ್ಷದ ಆಯುಷ್ಯದಲ್ಲಿ 2 ವರ್ಷ ನಿಮ್ಮ ಕೆಲಸ ಮಾಡಲಿಕ್ಕೆ ಆಗದೇ ಇದ್ದರೆ ನೀವು ಜೀವನದಲ್ಲಿ ಏನು ಸಾಧಿಸ್ಬೋದು? ಈ 2 ವರ್ಷದ ಸಾಧನೆಯನ್ನು ನೀವೆಲ್ಲ ನಿಮ್ಮ ಆಸೆ
ಆಶೋತ್ತರಗಳನ್ನು, ನಿಮ್ಮ ಕಾಮನೆಗಳನ್ನು ಎಲ್ಲವನ್ನು ಬದಿಗೊತ್ತಿ ಇಟ್ಟು 2 ವರ್ಷ ನೀವು ಪ್ರಯತ್ನ ಮಾಡಿ. ಇದು ನೀವು ನಿಮ್ಮ ತಂದೆ ತಾಯಿಗೆ ಕೊಡುವಂಥ ಒಂದು ಋಣವನ್ನು ತೀರಿಸುವಂಥ ಒಂದು ಕೆಲಸ. ನಿಮ್ಮ ತಂದೆ ತಾಯಿ ನಿಮ್ಮನ್ನು ಇಷ್ಟು ವರ್ಷ 17 ವರ್ಷ ನಿಮ್ಮನ್ನು ಸಾಕಿದ್ದಾರೆ. ತಾಯಿ ಅಂದರೆ ಊಟದ ತಟ್ಟೆಯಲ್ಲಿರುವ ಅಗಳನ್ನು ಎತ್ತಿ ನಿಮಗೆ ಕೊಡ್ತಾಳೆ, ಹಾಲನ್ನು ಕುಡಿಸಿ ಸಾಕ್ತಾಳೆ. ಅಂಥ ತಾಯಿಗೆ ನೀವು ಋಣ ತೀರಿಸುವ ಸಂದರ್ಭ ನಿಮಗೀಗ ಸಿಕ್ಕಿದೆ. ಅದು ಈ PU ಅಲ್ಲಿ ನೀವು ನಿಮ್ಮ ಮಾರ್ಕ್ಸ್ ಕಾರ್ಡನ್ನು, ನಿಮ್ಮ ಮಾರ್ಕನ್ನು, ನಿಮ್ಮ ಸಕ್ಸಸ್ಸನ್ನು ತಗೊಂಡೋಗಿ ತಾಯಿಗೆ ಕೊಡುವಾಗ ನೀವು ಹೇಳಬೇಕು, ಅಮ್ಮ ನಾನು ನಿನ್ನ ಋಣ ತೀರಿಸಿದ್ದೇನೆ. ನಮ್ಮ ಕಾಲೇಜಲ್ಲಿ ಹೇಳಿದ್ದಾರೆ, ನೀನು ನಿನ್ನ ಅಮ್ಮನ ಋಣ ತೀರಿಸುವುದು PUC ಅಲ್ಲಿ ಅಂತ, ತೀರಿಸಿದ್ದೇನೆ ಅಂತ. ನೀವು ನಿಮ್ಮ ತಂದೆ ತಾಯಿಯ ಋಣವನ್ನು ತೀರಿಸುವ ಹೋರಾಟವನ್ನು ನೀವು ಮಾಡಬೇಕು. 2 ವರ್ಷ ತಾಯಿಗಾಗಿ, ತಂದೆಗಾಗಿ ನೀವು ದುಡಿತೀರಾ, ತಂದೆ ತಾಯಿಗೋಸ್ಕರ ನೀವು ಕೆಲಸ ಮಾಡ್ತೀರಾ, ತಂದೆ ತಾಯಿಗೋಸ್ಕರ ನೀವು ನಿಮ್ಮ ರಿಸಲ್ಟನ್ನು ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೇನೆ. ನೀವೆಲ್ಲ ಮಾಡಬೇಕು. ದಿನ ನಾನು ನಿಮ್ಮ ಜೊತೆಗಿರ್ತೇನೆ, ನಿಮ್ಮೊಂದಿಗೆ ನಾನು ಅನುದಿನವೂ ಇರ್ತೇನೆ. ನಾನೇನೋ ಇಲ್ಲಿ ಶಾಲೆ ಮಾಡಿ ಎಲ್ಲೋ ಉಪ್ಪೂರಲ್ಲಿ ಕೂತ್ಕೊಳ್ಳಿಕ್ಕೋಸ್ಕರ ಶಾಲೆ ಮಾಡಲಿಲ್ಲ. ಪ್ರತಿದಿನ ನಿಮ್ಮ ಜೊತೆಗಿದ್ದೇನೆ. ನಿಮ್ಮ ಎಲ್ಲ ತೊಂದರೆಗಳಿಗೆ, ನಿಮ್ಮ ಎಲ್ಲ ಆಶೋತ್ತರಗಳಿಗೆ ಪ್ರತಿಯೊಂದಕ್ಕೂ ಸ್ಪಂದಿಸ್ತೇವೆ. ಪ್ರಾಂಶುಪಾಲರು, ನಾನು, ನಮ್ಮ ಶಿಕ್ಷಕರು, ನಿಮ್ಮ ಯಾವ ನ್ಯೂನ್ಯತೆ ಇರಲಿ, ನಿಮಗೆ ಯಾವುದೇ ಹಿಂಜರಿತವಿಲ್ಲದೆ, ನಿಮಗೆ ಯಾವುದೇ ಡೌಟ್ ಬಂದರೂ ಕೂಡ ನೀವು ನಿಮ್ಮ ಟೀಚರ್ಸ್ ಹತ್ರ, ನಿಮ್ಮ ಪ್ರಾಂಶುಪಾಲರ ಹತ್ರ, ನಮ್ಮ ಹತ್ರ ಕೇಳಿ. ನಿಮ್ಗೆ ಯಾವುದೇ ತೊಂದರೆ ಆದರೂ ಕೂಡ ನೇರವಾಗಿ ನಮ್ಮ ಹತ್ರ ಹೇಳಿ. ನಿಮ್ಮ ಎಲ್ಲ ತೊಂದರೆಗಳನ್ನು ನಾವು ನಿಭಾಯಿಸ್ತೇವೆ. ಅದು ಯಾಕಂದರೆ ಕೇವಲ ನಿಮ್ಮ ವಿದ್ಯೆಗಾಗಿ. ನಾನು ಕೇವಲ ಇಲ್ಲಿ SLC ವರೆಗೆ 0 to 10th ವರೆಗೆ ತಗೊಂಡು ಅದನ್ನು ಮಾಡಿ ನಂತರ PUCಯನ್ನು ಮಾಡಿ ಹಣ ಗಳಿಸುವಂಥ ಉದ್ದೇಶದಿಂದ ಬರಲಿಲ್ಲ. ಇಲ್ಲಿ ನಾವು KG ಇಂದ PG ವರೆಗೆ ಪ್ರಾರಂಭಿಸಬೇಕು. ಸಾಕಾರ ಯಾವ ರೀತಿ ಸಿಗ್ತದೆ, ನೀವು ಯಾವ ರೀತಿಯಾಗಿ ಓದ್ತೀರಿ, ಒಂದು ಕೊನೆಯ ಗುರಿ ಮುಟ್ಟಬೇಕು ಅನ್ನುವ ಒಂದು ಉದ್ದೇಶ ಇಟ್ಕೊಂಡು ಬಂದಂಥವ್ರು ನಾವು. ಆದ್ದರಿಂದ ನೀವೆಲ್ಲರೂ ಪೋಷಕರು ಮತ್ತು ವಿದ್ಯಾರ್ಥಿಗಳು ಸಹಕರಿಸಬೇಕು ಅಂತ ಮುಂದಿನ ದಿನಗಳಲ್ಲಿ ನಿಮ್ಮ ಜೊತೆಗೆ ನಾನು ಮಾತಾಡ್ತೇನೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್.